ಮಲ್ಲಮ್ಮ ಮಲ್ಲಮ್ಮ ಅಂತ ಹೇಳಿ ಈ ಕಡೆ ಬಿಗ್ ಬಾಸ್. ಇಲ್ಲಿ ಬಿಗ್ ಬಾಸ್ ಮಲ್ಲಮ್ಮಂಗ್ ಟಾಸ್ಕ್ ಕೊಡ್ತಾ ಅಥವಾ ಮಲ್ಲಮ್ಮ ಬಿಗ್ ಬಾಸ್ಗೆ ಟಾಸ್ಕ್ ಕೊಡ್ತಾ ಇದಾರೆ ಅಂತ. ಮಲ್ಲಮ್ಮ ಅವರೇ ಮೇನ್ ಕಂಟೆಂಟ್ ಆಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಕಡೆಯಿಂದ ಮಧ್ಯಾಹ್ನ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಆ ಪ್ರೋಮೋದಲ್ಲಿ ಏನೇನೆಲ್ಲ ಇದೆ, ಇಂಟ್ರೆಸ್ಟಿಂಗ್ ಟಾಪಿಕ್, ಇಂಟ್ರೆಸ್ಟಿಂಗ್ ಹೈಲೈಟ್ಸ್, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಎಲ್ರೂ ತುಂಬಾ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದಿದ್ದಂತ ವಿಚಾರ ಯಾವುದು ಅಂತಂದ್ರೆ ಮಲ್ಲಮ್ಮ ಅವರ ಆಟ ಹೆಂಗಿರುತ್ತೆ, ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಬಿಹೇವ್ ಮಾಡ್ತಾರೆ, ಏನಾದ್ರೂ ಟಾಸ್ಕ್ ಅನ್ನ ಕೊಟ್ರೆ ಈ ಮಲ್ಲಮ್ಮ ಅವರು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಏನಾದ್ರೂ ರೂಲ್ಸ್ ರೆಗ್ಯುಲೇಷನ್ ಇದ್ರೆ ಅದನ್ನೆಲ್ಲವನ್ನು ಕೂಡ ಹೆಂಗ್ ಫಾಲೋ ಮಾಡ್ತಾರೆ, ಆಟ ಗೆಲ್ತಾರ ಸೋಲ್ತಾರ, ಹೀಗೆ ಒಂದಷ್ಟು ದ್ವಂದ್ವಗಳು ಎಲ್ರಿಗೂ ಕೂಡ ಇತ್ತು. ಸೊ ಅದನ್ನ ಇವತ್ತಿನ ಪ್ರೋಮೋದಲ್ಲಿ ನಾವು ನೋಡ್ಬೋದು. ಮಧ್ಯಾಹ್ನದ ಪ್ರೋಮೋದಲ್ಲಿ ಮೇನ್ ಹೈಲೈಟ್ ಟಾಪಿಕ್ ಅಂತಂದ್ರೆ ಅದುವೇ ಮಲ್ಲಮ್ಮ. ಮಲ್ಲಮ್ಮ ಏನ್ ಮಾಡ್ತಾರಂತಂದ್ರೆ ಬಿಬಿ ಮಾರ್ಟ್ ನಿಂದ ಮನೆ ಮಂದಿಗೆ ದಿನಸಿನ ತಂದು ಕೊಡ್ಬೇಕಾಗಿರತ್ತೆ. ಆದ್ರೆ ಅವ್ರಿಗೆ ಅದನ್ನ ಹೆಂಗ್ ತಗೊಳ್ಬೇಕು ಅನ್ನೋದ್ರ ಲೆಕ್ಕಾಚಾರ ಗೊತ್ತಾಗದೆ ಮನೆ ಮಂದಿಗೆ ದಿನಸಿ ಸಿಗದಂಗೆ ಆಗ್ಬಿಡ್ತು. ಸೊ ಹೀಗಾಗಿ ಬಿಬಿ ಮಾರ್ಟ್ ನಿಂದ ದಿನಸಿ ಬಿಟ್ಟು ಕೆಟ್ಟಂತಹ ಮಲ್ಲಮ್ಮ ಅವರಿಗೆ ಮನೆ ಮಂದಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಇವತ್ತಿನ ಪ್ರೋಮೋ ರಿವ್ಯೂ ನಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಈಗ ಸಾಮಾನ್ಯರಿಗೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಹೇಳಿದ್ರೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಬಟ್ ಮಲ್ಲಮ್ಮ ಅವರಿಗೆ ಅವ್ರದೇ ಆದಂತ ಸ್ಟೈಲ್, ಅವ್ರದೇ ಆದಂತ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ. ಸೊ ಅದು ಬಿಗ್ ಬಾಸ್ಗೆ ಆಗಿರ್ಬೋದು ಅಥವಾ ಮನೆ ಮಂದಿಗೆ ಆಗಿರ್ಬೋದು, ಅದೆಲ್ಲವೂ ಕೂಡ ಒಂದು ಟಫ್ ಚಾಲೆಂಜ್ ಅಂತಂದ್ರೆ ತಪ್ಪಿಲ್ಲ. ಇಲ್ಲಿ ಬಿಗ್ ಬಾಸ್ ಮಲ್ಲಮ್ಮ ಅವ್ರಿಗೆ ಟಾಸ್ಕ್ ಕೊಡತ್ತಾ ಅಥವಾ ಮಲ್ಲಮ್ಮ ಅವರೇ ಮನೆ ಮಂದಿಗೆ ಮತ್ತು ಬಿಗ್ ಬಾಸ್ಗೆ ಟಾಸ್ಕ್ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಏನಿದೆಯಲ್ಲ, ಇದು ಜನಗಳ ಎದುರುಗಡೆ ಇದೆ. ಸೊ ಇವತ್ತೊಂದು ಟಾಸ್ಕ್ ಏನಂತಂದ್ರೆ ಮನೆ ಮಂದಿಗೆ ದಿನಸಿ ಬೇಕಾಗಿರತ್ತೆ. ಅವರೆಲ್ಲ ಊಟ ಮಾಡ್ಬೇಕು, ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಂತಂದ್ರೆ ಅವ್ರಿಗೊಂದು ರೇಷನ್ ಕೊಡ್ಬೇಕಪ್ಪ ಬಿಗ್ ಬಾಸ್ ಕಡೆಯಿಂದ. ಸೊ ಅದಕ್ಕೊಂದು ಟಾಸ್ಕ್ ಮೂಲಕ ಅವರು ಕೊಡ್ತಾರೆ ಯಥಾವತ್ತಾಗಿ. ಸೊ ಅದರಂತೆ ಯಾರ್ಯಾರು ಜಂಟಿ ಇದಾರೋ, ಯಾರ್ಯಾರು ಒಂಟಿ ಇದಾರ ನೋಡಿ, ಸೊ ಅದರಲ್ಲಿ ಆಯ್ಕೆ ಮಾಡ್ಕೊಂಡು ನೋಡಿ, ಒಂಟಿ ಇರೋರು ಏನ್ ಮಾಡ್ಬೇಕು, ಮನೆ ಮಂದಿಗೆ ಹೋಗಿ ಈ ರೇಷನ್ ಅನ್ನ ತೆಗೆದುಕೊಂಡ್ ಬರ್ಬೇಕು. ಅದು ಒಂದು ಚೆನ್ನಾಗಿ ಸ್ಟಾಲ್ ಮಾಡಿದ್ದಾರೆ ಬಿಬಿ ಮಾರ್ಟ್ ಅಂತ ಹೇಳಿ. ಸೊ ಆ ಬಿಬಿ ಮಾರ್ಟ್ ಇಂದ ಮನೆ ಮಂದಿಗೆ ದಿನಸಿ ತರಬೇಕಾಗಿರುತ್ತೆ. ಸೊ ಅಲ್ಲಿ ಏನಂತಂದ್ರೆ ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ, ಆ ಗೇಮ್ ನ ಹೆಂಗೆ ಫಾಲೋ ಮಾಡ್ಬೇಕು ಅನ್ನೋಂಥದ್ದು. ಸೊ ಅದ್ರ ಬಗ್ಗೆ ಇಲ್ಲಿ ಮಲ್ಲಮ್ಮಂಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನಂತಂದ್ರೆ ಯಾರು ಕೂಡ ಗೈಡ್ ಮಾಡಂಗಿಲ್ಲ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಮಲ್ಲಮ್ಮ ಅವರು ಇನ್ನೊಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ರು. ಮತ್ತೆ ಗೆರೆ ಮೇಲೆ ನಿಂತ್ಕೊಂಡು ಆ ಒಂದು ಬುಟ್ಟಿನ ಎತ್ಕೊಳ್ಬೇಕಾಗಿರತ್ತೇನೋ ಅದು. ಸೊ ಹಾಗಾಗಿ ಅವರು ಅರ್ಥನೇ ಆಗ್ತಿರಲ್ಲ, ಯಾವ ಗೆರೆ ಎಲ್ಲಿ ಏನು ಅಂತ ಹುಡುಕ್ತಾನೆ ಇದ್ದಾರೆ ಅವರು. ಮಲ್ಲಮ್ಮ ಮಲ್ಲಮ್ಮ ಅಂತ ಹೇಳಿ ಈ ಕಡೆ ಬಿಗ್ ಬಾಸ್ ಹೇಳ್ತಾನೆ ಇದೆ. ಆಟದ ರೂಲ್ಸ್ ರೆಗ್ಯುಲೇಷನ್ ನ ಅರ್ಥ ಮಾಡ್ಕೊಳಕ್ ಆಗದೆ ಆಟದಲ್ಲಿ ಸೋತಂತಹ ಮಲ್ಲಮ್ಮನಿಂದ ಮನೆಗೆ ಸಿಗಬೇಕಾದಂತಹ ದಿನಸಿ ಕ್ಯಾನ್ಸಲ್ ಆಯ್ತು. ಸೊ ಅದನ್ನ ಬಿಗ್ ಬಾಸ್ ಹೇಳುತ್ತೆ, ನೀವು ತೆಗೆದುಕೊಂಡಂತಹ ಬುಟ್ಟಿಯನ್ನ ಮನೆಗೆ ಬಳಸೋದಿಲ್ಲ, ಆ ರೇಷನ್ ನೀವು ತಗೊಳ್ಳೋಂಗಿಲ್ಲ ಅಂತ ಹೇಳುತ್ತೆ. ಸೊ ಆ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಶಾಕಿಂಗ್ ಇಂದ ನೋಡ್ತಾ ಇರ್ತಾರೆ ಮಲ್ಲಮ್ಮನ್ನ. ಅಯ್ಯೋ ಮಲ್ಲಮ್ಮ ಏನ್ ಮಾಡ್ಬಿಟ್ರಿ, ಮನೆಗೆ ದಿನಸಿ ಸಿಗದೆ ಹೋಯ್ತಲ್ಲ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ದಂಗೆ ಕಾಣಿಸುತ್ತೆ. ನೀವು ಅವರು ಕೈ ಮುಗಿಯೋದನ್ನ ನೋಡ್ಬೋದು ಇನ್ನೋಸೆಂಟ್ ಇಂದ. ಸರ್ ನನ್ನಿಂದ ಏನೋ ಒಂದು ತಪ್ಪಾಗ್ಬಿಟ್ಟೈತ್ರಿ, ಕ್ಷಮೆ ಇರ್ಲಿರಿ, ಮನೆ ಮಂದಿಗೆ ಏನ್ ದಿನಸಿ ಕೊಡ್ಬೇಕಿತ್ತಲ್ಲ ಅದನ್ನ ಕೊಟ್ಟು ಬಿಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಂಗಿದೆ. ಸೊ ಅದನ್ನ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕು. ಸೊ ಮಲ್ಲಮ್ಮ ರಿಕ್ವೆಸ್ಟ್ ಮಾಡಿದ ನಂತರವೂ ಕೂಡ ಬಿಗ್ ಬಾಸ್ ಏನಾದ್ರೂ ಮತ್ತೊಂದೇನಾದ್ರೂ ಟಾಸ್ಕ್ ಕೊಟ್ಟು ಆ ರೇಷನ್ ವಾಪಸ್ ಕೊಟ್ರ ಅಥವಾ ಏನಾಯ್ತು, ಮನೆ ಮಂದಿಗೆ ರೇಷನ್ ಸಿಕ್ತೋ ಇಲ್ಲೋ, ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕು. ಸೊ ಇದೊಂದ್ ರೀತಿ ಫನಿ. ಹೆಂಗಂದ್ರೆ ಇಲ್ಲಿ ಬಿಗ್ ಬಾಸ್ ಮಲ್ಲಮ್ಮಂಗ್ ಟಾಸ್ಕ್ ಕೊಡ್ತಾ ಅಥವಾ ಮಲ್ಲಮ್ಮ ಬಿಗ್ ಬಾಸ್ಗೆ ಟಾಸ್ಕ್ ಕೊಡ್ತಾ ಇದಾರ ಅಂತ ಹೇಳಿ ಸುದೀಪ್ ಅವರು ಈ ಮಲ್ಲಮ್ಮ ಅವರನ್ನ ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಇನ್ನಿದೆ ಬಿಗ್ ಬಾಸ್ಗೆ ಮನೆ ಮಂದಿಗೆ ಇವರಿಂದ ಇದೆ ಅಂತ ಹೇಳಿದ್ರು. ಸೊ ಅವರೊಂದು ಒಪ್ಪಂದ ಅಂತೂ ಮಾಡ್ಕೊಂಡ್ಬಿಟ್ಟಿದ್ರು, ಜಾಸ್ತಿ ನನ್ ಬ್ರೈನಿಗೆ ಕೈ ಹಾಕಕ್ ಹೋಗ್ಬೇಡಿ ನೀವು ಅಂತ ಹೇಳಿ. ಸೊ ನೋಡೋಣ ಇನ್ನು ಯಾವ ರೀತಿಯಾಗಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಾರೆ, ಮತ್ತೆ ಅವ್ರು ಎಷ್ಟು ಬೇಗ ಆಟಗಳ ನಿಯಮವನ್ನ, ಮನೆಯ ರೂಲ್ಸ್ ಗಳನ್ನ, ಇದೆಲ್ಲವನ್ನು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ. ಇನ್ನೊಂದ್ ಏನಂತಂದ್ರೆ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನ್ ಮಾತಾಡ್ತೀನಿ. ಈಗ ಮಲ್ಲಮ್ಮಂಗ್ ಏನಂದ್ರೆ ಏನು ಗೊತ್ತಿಲ್ಲ,
ಒಂದ್ ರೀತಿ ಹೆಂಗಂತಂದ್ರೆ ಅವ್ರೊಂಥರ ಮಗು ತರ ಈಗ ಆ ಮನೆಯಲ್ಲಿ. ಸೊ ಅವ್ರಿಗೆಲ್ಲವನ್ನು ಕೂಡ ನೀವು ಹೇಳ್ಕೊಡ್ಬೇಕಾಗತ್ತೆ. ರೂಲ್ಸ್ ಆಗಿರ್ಬೋದು, ಮತ್ತೆ ಏನಾದ್ರೂ ಅದ್ರದ್ದು ಏನೋ ಒಂದ್ ಇತ್ತು ಅಂತ ಅನ್ಕೊಳ್ಳಿ, ಅದೆಲ್ಲವನ್ನು ನೀವು ನೀಟಾಗಿ ಫೀಡ್ ಮಾಡ್ಬೇಕು ಅವ್ರಿಗೆ. ಸೊ ಆ ಗೇಮ್ ಹತ್ರ ಹೋಗಿ ಅವ್ರನ್ನ ನಿಲ್ಲಿಸಿದಾಗ ಅವ್ರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಒಂದ್ಸತಿ ಗೈಡ್ ಮಾಡ್ಬೇಕಾಗತ್ತೇನೋ. ಸೊ ಅದ್ರಲ್ಲೂ ಈಗ ಮನೆ ಮಂದಿಗೆ ಬೇಕಾಗಿರೋ ದಿನಸಿ ಆಯ್ಕೆಯಲ್ಲಿ ಮಲ್ಲಮ್ಮನ್ನೇ ನಾವು ಕಳಿಸ್ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವರು ಆ ಆಟವನ್ನ ಗೆಲ್ತಾರ ಅನ್ನೋದು ತುಂಬಾ ಡೌಟ್ ಆಗಿರುತ್ತೆ. ಯಾಕಂತಂದ್ರೆ ಫಸ್ಟ್ ಟಾಸ್ಕ್ ಮತ್ತ ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅನ್ನೋ ಒಂದು ಅನ್ಕಾನ್ಫಿಡೆಂಟ್ ಮತ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಇಂತ ಸಂದರ್ಭದಲ್ಲಿ ಮಲ್ಲಮ್ಮನ್ ಕಳಿಸಿದ್ದೀನಕ್ಕೆ ಸೊ ಅವ್ರು ಬಿಟ್ಟು ಬೇರೆ ಯಾರನ್ನಾದ್ರೂ ಕಳಿಸ್ಕೊಡ್ಬೋದಾಗಿತ್ತು. ಅವಾಗ ಮನೆಗೆ ರೇಷನ್ ಸಿಗ್ತಾ ಇತ್ತು. ಇದೆಲ್ಲ ಗಿಮಿಕ್ ನಿಮ್ದು. ಏನಕ್ಕಂತಂದ್ರೆ ಈ TRP ಗಳಿಸ್ಕೊಳ್ಳೋಕೋಸ್ಕರ ಈ ರೀತಿಯಾಗಿ ಮಲ್ಲಮ್ಮನ್ನ ನೀವು ಮಲ್ಲಮ್ಮನಿಂದ ಕಂಟೆಂಟ್ ಪಡಿತಾ ಇದ್ದೀರಿ. ಸೊ ಹಾಗಾಗಿ ಮಲ್ಲಮ್ಮನ್ನ ಬಿಟ್ಟಿದ್ದೀರಿ. ಜಂಟಿ ಆಯ್ಕೆ ಅವರನ್ನೇ ಮಾತ್ರ ಅಲ್ಲಿ ರೇಷನ್ ತಗೊಂಡ್ ಬರ್ಬೇಕು ಅನ್ನೋ ಕಳಿಸ್ಕೊಟ್ಟಿದ್ದೀರಿ. ಸೊ ಹೀಗೆ ಒಂದಿಷ್ಟು ಪ್ರಶ್ನೆಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಲವು ಪ್ರೋಮೋಗಳಲ್ಲಿ ಮೇನ್ ಹೈಲೈಟ್ ಕಂಟೆಂಟ್ ಟಾಪಿಕ್ ಯಾರ್ದಾಗಿರ್ತಿತ್ತು ಅಂತಂದ್ರೆ ಹನುಮಂತ ಲಮಾಣಿದೇ ಆಗಿರ್ತಿತ್ತು. ಯಾಕಂತಂದ್ರೆ ಹನುಮಂತನ ಆ ತೊದಲು ಮಾತು ಮತ್ತೆ ಅವ್ರಿಗೆ ಏನ್ ಅನ್ಸುತ್ತ ಅದನ್ನ ಫಿಲ್ಟರ್ ಇಲ್ದೆ, ನೋ ಫಿಲ್ಟರ್, ಸಡನ್ ರಿಯಾಕ್ಷನ್ ಕೊಟ್ಬಿಡೋರು. ಸೊ ಆ ಒಂದು ಕಂಟೆಂಟ್ ಏನಿರ್ತಿತ್ತಲ್ಲ, ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಧಮಾಕಾನೆ ಸೃಷ್ಟಿ ಮಾಡಿರೋದು. ಸೊ ಹಂಗಾಗಿ ಈಗ ನೆಕ್ಸ್ಟ್ ವರ್ಷನ್ ಅಂತಂದ್ರೆ ಮಲ್ಲಮ್ಮ ಅವರು ಆಗಿದ್ದಾರೆ ಬಿಗ್ ಬಾಸ್ಗೆ ಅಂತ ಹೇಳಿ ಇಲ್ಲಿ ಜನ ಮಾತಾಡ್ತಿದ್ದಾರೆ. ಯಾಕಂತಂದ್ರೆ ಇವತ್ತು ಎರಡನೇ ಪ್ರೋಮೋದಲ್ಲಿ, ಮಧ್ಯಾಹ್ನದ ಪ್ರೋಮೋದಲ್ಲಿ ಮಲ್ಲಮ್ಮ ಅವರೇ ಮೇನ್ ಕಂಟೆಂಟ್ ಆಗಿದ್ದಾರೆ. ಸೊ ಇನ್ನು ಮುಂದೆನೂ ಕೂಡ ಮಲ್ಲಮ್ಮ ಅವರ ಇನೋಸೆನ್ಸ್ ಮತ್ತೆ ಅವರು ಆಡುವಂತಹ ಮಾತು ಇದೆಲ್ಲವನ್ನು ಕೂಡ ಪ್ರೋಮೋದಲ್ಲೇ ಹೆಚ್ಚು ಹೈಲೈಟ್ ಆಗಿ ಬರ್ತಾ ಇರುತ್ತೆ ಅನ್ನೋಂಥದ್ದು. ಬಟ್ ಒಂದು ವಿಷಯ ಏನಂತಂದ್ರೆ ಮಲ್ಲಮ್ಮ ಅವರನ್ನ ಏನಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ಅತಿ ಹೆಚ್ಚಾಗಿ ಹನುಮಂತ ಲಮಾನಿ ಅವರನ್ನೇ ನೀವು ಟಿವಿ ಸ್ಕ್ರೀನ್ ಅಲ್ಲಿ ನೋಡಿರುವಂತದ್ದು, ಪ್ರೋಮೋದಲ್ಲೇ ಆಗಿರ್ಬೋದು, ಟಿವಿಯಲ್ಲೇ ಆಗಿರ್ಬೋದು. ಅಂತಂದ್ರೆ ಎಡಿಟಿಂಗ್ ವಿಚಾರದಲ್ಲಿ ಯಾರನ್ನ ಹೈಲೈಟ್ ಮಾಡ್ಬೇಕು, ಯಾರನ್ನ ಬಿಡಬೇಕು ಅನ್ನೋದು ಕೂಡ ಒಂದಿಷ್ಟು ನಡೆಯುತ್ತೆ ಅಲ್ಲಿ ರಾಜಕೀಯ ಅಂತ ಮಾತಾಡ್ತಾರೆ. ಅದ್ರ ಬಗ್ಗೆ ನಮಗ್ ಅರಿವಿಲ್ಲ. ಬಟ್ ಏನಂತಂದ್ರೆ ಈಗ ಅಷ್ಟು 19 ಜನ ಸ್ಪರ್ಧಿಗಳಿದಾರೆ ಅಂತಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ತೋರಿಸ್ತಾ ಇರ್ಲಿ. ಯಾಕಂತಂದ್ರೆ ಅವ್ರು ದೊಡ್ಡ ಕನಸನ್ನ ಕಟ್ಕೊಂಡಿರ್ತಾರೆ. ತುಂಬಾ ವರ್ಷಗಳಿಂದ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ನಾವು ಅಚೀವ್ ಮಾಡ್ಬೇಕು, ನಾವು ಜನಗಳಿಗೆ ಗೊತ್ತಾಗ್ಬೇಕು ಅನ್ನೋ ರೀತಿಯಾಗಿ. ಸೊ ಎಲ್ಲರನ್ನೂ ಕೂಡ ಸ್ವಲ್ಪ ಗಮನ ಹರಿಸ್ಲಿ ಅನ್ನೋದು ನಮ್ಮ ಈ ಆಶಯ. ಅದರ ಜೊತೆಗೆ ಮಲ್ಲಮ್ಮನಿಂದ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ಸಿಗುತ್ತೆ ಬಿಗ್ ಬಾಸ್ಗೆ. ಮಲ್ಲಮ್ಮನ್ನು ತೋರಿಸ್ಲಿ, ಎಲ್ಲರನ್ನೂ ಕೂಡ ತೋರಿಸ್ಲಿ. ಇದ್ರ ಬಗ್ಗೆ ಏನ್ ಅನಿಸ್ತು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಮಧ್ಯಾಹ್ನ ಅಪ್ಡೇಟ್ ಮಾಡಿರುವಂತಹ ಪ್ರೋಮೋ ರಿವ್ಯೂ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.